ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಅವರ ಬಾಣಗಳು ಬರುತ್ತೆ ಅನ್ನೋದನ್ನ ಕಾದ್ ನೋಡ್ತಾ ಇದ್ದಾರೆ ಇಡೀ ದೇಶದ ಜನತೆ. ಏನು ಮಾತನಾಡ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು? ಅವರ ಭಾಷಣದ ಚಿತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ಏನು ಹೇಳಬಹುದು ರಾಜ್ಯದ ಜನರಿಗೆ ಅಥವಾ ದೇಶದ ಜನರಿಗೆ, ಏನು ಹೇಳಬಹುದು ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಬಜೆಟ್ ಮಂಡನೆ ಆಗಿದೆ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಈಗಾಗಲೇ ವ್ಯಕ್ತಪಡಿಸಲಾಗ್ತಾ ಇದೆ. ಬಡವರಿಗೆ ಏನು ಕೊಟ್ಟರು, ಬಡವರಿಗೆ ಏನು ಮಾಡಿದ್ರು, ಎಲ್ಲದರ ದರದಲ್ಲೂ ಏರಿಕೆಯಾಗಿದೆ ಅನ್ನುವಂತಹ ಒಂದಷ್ಟು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಮಂಡನೆ ಆದ ಬೆನ್ನಲ್ಲೇ ಇದೀಗ ಮೋದಿಯವರ ಭಾಷಣ ಇದೆ. ಸೊ ಹಾಗಾಗಿ ಮೋದಿಯವರು ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ದೇಶದ ಜನರನ್ನ ಮತ್ತೆ ಈ ಬಜೆಟ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅವರ ಭಾಷಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಏನು ಹೇಳಬಹುದು ಮೋದಿಯವರು, ಯಾವ ರೀತಿಯಾಗಿ ಬಜೆಟ್ ಜನಕ್ಕೆ ಹತ್ತಿರವಾಗುತ್ತೆ ಅನ್ನೋದರ ಬಗ್ಗೆ ಅವರು ಮಾತನಾಡಬಹುದು. ಇದೊಂದು ದಾಖಲೆಯ ಬಜೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಈ ಭಾಷಣದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಏನು ಮಾತಾಡಬಹುದು ಮೋದಿಯವರು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಬಜೆಟ್ ಮಂಡನೆ ಆದಂತಹ ಬೆನ್ನಲ್ಲೇ ಮೋದಿಯವರು ಭಾಷಣ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಭಾಷಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಯಾವ್ದ್ಯಾವುದು ಏರಿಕೆ ಆಯಿತು, ಯಾವ್ದ್ಯಾವುದು ಇಳಿಕೆ ಆಯಿತು, ಯಾಕೆ ಏರಿಕೆ ಮಾಡಿದ್ರು, ಯಾಕೆ ಇಳಿಕೆ ಆಯಿತು, ಇದರಿಂದ ಯಾರ್ಯಾರಿಗೆ ಲಾಭ, ಯಾರ್ಯಾರಿಗೆ ನಷ್ಟ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಏನು ಮಾತನಾಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನು ಕೂಡ ಹೆಚ್ಚುತ್ತಾ ಇದೆ. ಚಿನ್ನದ ಬೆಲೆಯಲ್ಲಿ 8,000 ಇಳಿಕೆಯನ್ನ ಮಾಡಲಾಗಿದೆ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಸೊ ಹಾಗಾಗಿ ಒಂದು ಕಡೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಇಳಿಕೆ ಆಗಿರುವಂಥದ್ದು. ಸೊ ಹಾಗಾಗಿ 30 ನಿಮಿಷದಲ್ಲಿ 13 ಕೋಟಿ ನಷ್ಟ ಆಗಿದೆ. ಸೊ ಜನಸಾಮಾನ್ಯರಿಗೂ ಕೂಡ ಒಂದಷ್ಟು ಖುಷಿ ವಿಚಾರ, ಚಿನ್ನಾಭರಣ ಪ್ರಿಯರಿಗೆ ಖುಷಿ ವಿಚಾರ, ಮತ್ತೆ ಬಟ್ಟೆ ವಿಚಾರದಲ್ಲೂ ಕೂಡ ಖುಷಿ ಸಿಗ್ತಾ ಇದೆ. ಇದರ ಜೊತೆಗೆ ನೋಡಿ, ಕ್ಯಾನ್ಸರ್ ಮತ್ತು ಸಕ್ಕರೆ ಕಾಯಿಲೆ ಔಷಧಿಗಳ ಬೆಲೆಯಲ್ಲೂ ಕೂಡ ಇಳಿಕೆ ಮಾಡಲಾಗಿದೆ. ಬೆಂಗಳೂರಿಗೆ ಬುಲೆಟ್ ರೈಲು, ಬಜೆಟ್ನಲ್ಲಿ 7 ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಮಾಡಿದ್ದಾರೆ. 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಗ್ರೋತ್ ಕನೆಕ್ಟರ್ಸ್ ಅಂತ ಹೇಳಿ ಕರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ರವರು. ಹೊಸ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಪ್ರಮುಖ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. 5% ಇಂದ 2% ಇಳಿಕೆ ಮಾಡಿದ್ದಾರೆ. ಮತ್ತೆ ಕ್ಯಾನ್ಸರ್ ಮತ್ತು ಸಕ್ಕರೆ ಕಾಯಿಲೆಗಳ ಔಷಧಿಗಳು ಈಗ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಮುಂಚೆ ನಾವು ಗಮನಿಸ್ತಾ ಇದ್ವಿ, ಬೆಲೆ ಏರಿಕೆ ಆಯಿತು, ಹೇಗಪ್ಪ ತೆಗೆದುಕೊಳ್ಳೋದು ಅಂತ ಹೇಳಿ. ಇತ್ತೀಚಿನ ವರ್ಷಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು ಯಾವ ರೀತಿಯಾಗಿ ಮಾರಕ ಆಗಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಶುಗರ್ ಕಾಯಿಲೆ ಅದೊಂದು ಸಾಯೋವರೆಗೂ ಇದ್ದೇ ಇರುತ್ತೆ, ಅದು ಯಾವತ್ತೂ ಹೋಗೋದೇ ಇಲ್ಲ. ಒಮ್ಮೆ ಬಂತು ಅಂತಂದರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಮೆಡಿಸಿನ್ಸನ್ನು ತೆಗೆದುಕೊಳ್ಳೇಬೇಕು. ಮೆಡಿಷನನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಈ ಶುಗರ್ ನಮ್ಮನ್ನು ಕಿತ್ತು ತಿನ್ನುತ್ತೆ. ಅನ್ಕೋಬಹುದು ಕೆಲವರು ಏನೂ ಆಗಲ್ಲ ಅಂತ ಹೇಳಿ, ಬಟ್ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೂಡ ಕಂಡಿದ್ದೀವಿ. ಸ್ವಲ್ಪ ಗಾಯ ಆಯಿತು ಅಂತಂದರೆ ವಾಸಿ ಆಗೋದಿಲ್ಲ, ಸ್ವಲ್ಪ ಏನಾದರೂ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಯಿತು ಅಂತಂದ್ರೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯನ ಏನಾಗ್ತಾನೆ ಅಂತ ಹೇಳಿ. ಸೊ ಹಾಗಾಗಿ ಔಷಧಿ ಅನ್ನೋದು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಔಷಧಿಗಳಲ್ಲೂ ಕೂಡ ಇಳಿಕೆ ಮಾಡಲಾಗಿದೆ. ಮತ್ತು ಮೀನು ಸೀಗಡಿಯಲ್ಲೂ ಕೂಡ ಇಳಿಕೆ ಮಾಡಲಾಗಿದೆ. ಮೀನು ಪ್ರಿಯರಿಗೂ ಕೂಡ ಇದು ಖುಷಿ ಸುದ್ದಿ. ಎಷ್ಟೋ ಜನ ಫಿಶ್ ತಿನ್ನಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾರೆ. ಸ್ವಲ್ಪ ಕಾಸ್ಟ್ಲಿ ಆಗೋಯ್ತಲ್ಲ ಮೀನು ಇತ್ತೀಚಿನ ವರ್ಷಗಳಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಖುಷಿ ಸುದ್ದಿ ಸಿಕ್ಕಿದೆ. ಮತ್ತು EV ವಾಹನಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ, ಇತ್ತೀಚಿನ ವರ್ಷಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಸಾಕಷ್ಟು ರಸ್ತೆಯಲ್ಲಿ ಕಾಣಸಿಗ್ತಾ ಇದ್ದಾವೆ. ಮತ್ತು ಕೆಲವರು ಯೋಚನೆ ಮಾಡ್ತಾರೆ, ಕರೆಂಟ್ ಬಿಲ್ ಎಲ್ಲಿ ಜಾಸ್ತಿ ಬಂದ್ಬಿಡುತ್ತೋ EV ವಾಹನಗಳನ್ನು ನಾವು ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿ. ಸೊ ಇಲ್ಲ, ಆ ಥರ ಇಲ್ಲ. EV ವಾಹನಗಳನ್ನ ತೆಗೆದುಕೊಂಡ್ರೆ ಎಲ್ಲಿ ಯಾವಾಗ ಏನು ಬ್ಲಾಸ್ಟ್ ಆಗುತ್ತೋ ಅಥವಾ ಹೊತ್ಕೊಂಡು ಉರಿಯುತ್ತೋ ಅನ್ನುವಂತಹ ಒಂದಷ್ಟು ಘಟನೆಗಳನ್ನು ಗಮನಿಸಿದ್ದೇವೆ. ಸೊ ಹಾಗಾಗಿ EV ಎಲೆಕ್ಟ್ರಿಕ್ಗಳನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ರು ಕೆಲವು ಜನ. ಈಗ ಅದರ ಬೆಲೆಯಲ್ಲೂ ಕೂಡ ಇಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೋಡೋಣ, ಒಮ್ಮೆ ತೆಗೆದುಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗೆ ಬರಬಹುದು ಜನ. ಸೊ ಹಾಗಾಗಿ ಎಲೆಕ್ಟ್ರಿಕ್
ವೆಹಿಕಲ್ಸ್ಗಳಲ್ಲೂ ಕೂಡ ಇಳಿಕೆಯನ್ನು ಮಾಡಲಾಗಿದೆ ಈ ಬಾರಿ ಬಜೆಟ್ನಲ್ಲಿ. ಲಿಥಿಯಂ ಬ್ಯಾಟರಿ ಮತ್ತು ಕ್ಯಾನ್ಸರ್ ಶುಗರ್ ಔಷಧಿಯಲ್ಲೂ ಇಳಿಕೆಯನ್ನು ಮಾಡಲಾಗಿದೆ. ಮತ್ತು ಚಪ್ಪಲಿಯಲ್ಲೂ ಕೂಡ ಇಳಿಕೆಯನ್ನು ಮಾಡಲಾಗಿದೆ. ನಾವು ಸ್ಯಾಂಡಲ್ಸ್ಗಳು ಚಪ್ಪಲಿಗಳನ್ನ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅದು ಬೆಲೆ ಏರಿಕೆ ಆಗೋಯಿತು. ದಿನನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳ ಬಳಕೆ